ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾಗಿಯೂ ಈ ಬೆಳವಣಿಗೆ ಭಾರಿ ಬಲವನ್ನೇ ತಂದುಕೊಟ್ಟಿದೆ. ಸಂಪುಟದ್ದೆಲ್ಲ ಜಟಾಪಟಿ ನಡೀತಿದೆ, ಸಂಪುಟ ಮುಜುಗರ ತಂದಿಟ್ಟಿದೆ, ಕಾಂಗ್ರೆಸ್ ಹೈಕಮಾಂಡ್ ಎಡವಟ್ಟು ಮಾಡ್ಕೊಂಡಿದೆ, ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಅದೆಲ್ಲ ಒಂದು ಕಡೆ ಆದರೆ ಬಿಡದಿ ಟೌನ್ಶಿಪ್ ಹೋರಾಟ ನಡೀತಿದೆಯಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ಹೆಜ್ಜೆ ಹಿಂದಿಡೋ ರೀತಿ ಮಾಡಲೇಬೇಕು ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೀಗ ಭಾರಿ ಬಲ ಸಿಕ್ಕಿದೆ. ತೀರಾ ಮುಜುಗರಕ್ಕೆ ಕಾರಣ ಆಗಿರುವಂಥ ಒಂದು ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ. ಯಾರಿಗೆ ಮುಜುಗರ? ಹಾಗಾದರೆ BJP JDS ಸೇರಿಕೊಂಡು ಹೋರಾಟ ಮಾಡ್ತೀನಿ ಅಂತ ಧುಮುಕಿರೋವಾಗಲೇ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ವಿಡಿಯೋ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಪ್ಲಸ್ ಪಾಯಿಂಟು? ಅವರಂತೂ ಬಿಡದಿ ಟೌನ್ಶಿಪ್ ಯಾವ ಕಾರಣಕ್ಕೂ ಹಿಡಿದು ಹಠ ಬಿಡಲ್ಲ ಅಂತ ನಿಂತು ಬಿಟ್ಟಿದ್ದಾರೆ. ಎಷ್ಟು 25 ಲಕ್ಷ ಪರಿಹಾರ ಕೊಡ್ತೀನಿ ಎಂದಿದ್ರು ಕುಮಾರಸ್ವಾಮಿ ಅವರಿದ್ದಾಗ. 3 ಕೋಟಿ ತನಕ ಕೊಡ್ತೀನಿ ನಾನು ಅಂದರೆ ನಮ್ಮ ಸರ್ಕಾರ 3 ಕೋಟಿವರೆಗೆ ಕೊಡುತ್ತೆ. ಹಾಗಂತ ಯಾವ ರೈತರನ್ನು ಒತ್ತಡ ಹಾಕಲ್ಲ. ಆರಾಮಾಗಿ ಅವ್ರಿಗೆ ಬೇಕಾದ್ರೂ ಕೊಡ್ಬಹುದು, ಬೇಡದಿದ್ರು ಬಿಡಬಹುದು. ತಲೆ ಬಿಸಿನೇ ಮಾಡ್ಕೊಳ್ಬೇಡಿ. ಕೊಡೋವ್ರಿಗೆ 3 ಕೋಟಿ ಅಂತ ಆಫರ್ ಕೊಟ್ಟು ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೀಗ ಬಿಡದಿ ಟೌನ್ಶಿಪ್ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ ಅನ್ನೋ ವಾತಾವರಣ ನಿಧಾನಕ್ಕೆ ನಿರ್ಮಾಣ ಆಗ್ತದೆ. ಸುಮಾರು ಜನ ರೈತರು ಭೂಮಿ ಕೊಡ್ತಿದ್ದಾರೆ, ಸುಮಾರು ಜನ ವಿರೋಧ ಮಾಡೋರು ಇದ್ದಾರೆ. ಹಂಗಂತ ಇದ್ರ ನಡುವೆ ಕರ್ನಾಟಕ ಬಿಜೆಪಿಗೆ ಭಾರಿ ಮುಜುಗರ ತಂದಿಟ್ಟಿರುವಂಥ ಬೆಳವಣಿಗೆ. ವಿಡಿಯೋ ವೈರಲ್ ಆಗಿದೆ. ಈಗ ವಿಡಿಯೋ ಸದ್ದು ಮಾಡ್ತಿದೆ. ಈಗ ಏನು ಹಾಗಾದರೆ? ಒಂದನೇದಾಗಿ ವಿಜಯೇಂದ್ರ ಅವರು ಈ ಹೋರಾಟಕ್ಕೆ ಬಂದಿಲ್ಲ. ಕುಮಾರಸ್ವಾಮಿ ಅವ್ರನ್ನ ಮಾತನಾಡಿಸೋದಕ್ಕೆ ಮೀಟಿಂಗ್ ಆಯ್ತಲ್ಲ, ಅಲ್ಲೂ ಡೆಲ್ಲಿಗೂ ಹೋಗಲಿಲ್ಲ. ನಿನ್ನೆ ಗೌಪ್ಯ ನಡೆ ಅನ್ನೋ ರೀತಿಯಲ್ಲಿ ವಿಜಯೇಂದ್ರ ಅವ್ರು ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಕಾಣಿಸ್ಕೊಳ್ಳೇ ಇಲ್ಲ. ಇಲ್ಲಿ ಆರ್ ಅಶೋಕ್ ಅವರು ಇವರು ಹೋದ್ರು ಬಂದರು, ಅದು ಬೇರೆ. ಬಟ್ ಅಧ್ಯಕ್ಷರಾಗಿ ವಿಜಯೇಂದ್ರ ಅವ್ರು ಹೋಗಲಿಲ್ಲ. ಯಾಕೆ ವಿಜಯೇಂದ್ರ ಅವರು ಯಾವ ದಾರಿ ಹಿಡಿದಿದ್ದಾರೆ? ಆಶ್ಚರ್ಯ ಆಗ್ತಿದೆಯಲ್ಲ. ಹೈಕಮಾಂಡ್ ಸೂಚನೆ, ಹೈಕಮಾಂಡ್ನ ಕಟ್ಟುನಿಟ್ಟಿನ ಆದೇಶ ಇದೆ, ಮೈತ್ರಿ ತಾಳಮೇಳ ಸರಿ ಮಾಡ್ಕೊಳ್ಳಿ ಅಂತ. ಕುಮಾರಸ್ವಾಮಿ ಅವ್ರ ಜೊತೆ ಸಾಮರಸ್ಯ ಮೂಡಿಸಲೇಬೇಕು ಅಂತ ಕಡ್ಡಿ ತುಂಡು ಮಾಡಿದೆ ಹೈಕಮಾಂಡ್. ಬೇರೆ ಆಪ್ಷನ್ನೇ ಇಲ್ಲ ಅಂತ ರಾಜ್ಯ ನಾಯಕರಿಗೆ ಆದೇಶ ಕೊಟ್ಟಿದೆ. ಇದರ ನಡುವೆನೂ ವಿಜಯೇಂದ್ರ ಗೈರಾಗ್ತಾರೆ ಅಂದರೆ ಇದು ಸೆಡ್ ಹೊಡೆಯೋ ರೀತಿನ, ಮುಜುಗರ ತಪ್ಪಿಸ್ಕೊಳ್ಳೋ ರೀತಿನ ಚರ್ಚೆ ಆಯ್ತಲ್ವ. ಯಾಕೆ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವ್ರ ಮೇಲೆ ಮುನಿಸ್ಕೊಂಡಿದ್ದಾರಾ? ವಿಜಯೇಂದ್ರ ಅವರು ಮೊನ್ನೆ ತಾನಾಗೆ ಏಕಾಏಕಿ ಪಾದಯಾತ್ರೆ BJPಯಿಂದ ಘೋಷಣೆ ಮಾಡಿದ್ದಕ್ಕೆ JDS ಸಿಡಿದೇಳ್ತು. ಆ ಮುಜುಗರ ತಪ್ಪಿಸ್ಕೊಳ್ಳೋಕ್ಕ ಅನ್ನೋದೆಲ್ಲ ಚರ್ಚೆ ಆಯ್ತಲ್ಲ. ಈಗೊಂದು ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಏನದು? ಮಧು ಬಂಗಾರಪ್ಪ ಅವ್ರ ಜೊತೆ ವಿಜಯೇಂದ್ರ ಅವರು ಸ್ಟೇಜ್ ಶೇರ್ ಮಾಡಿರ್ತಾರೆ. ಅರೆ, ನಿಮ್ದು ಇವತ್ತು ಪಾದಯಾತ್ರೆ ಇತ್ತಲ್ವ, ಮಾಡ್ತಿಲ್ವ ನೀವು ಅಂತ ಕೇಳ್ತಾರೆ ಮಧು ಬಂಗಾರಪ್ಪ ಅವರು ಕ್ಯಾಶುವಲ್ ಆಗಿ. ಕರ್ನಾಟಕದಲ್ಲಿ ಈ ಪಕ್ಷ ಬಿಟ್ಟು ಬೇರೆ ಎಲ್ಲ ಫ್ರೆಂಡ್ಶಿಪ್ ಇದ್ದೇ ಇರುತ್ತಲ್ಲ ಎಲ್ಲ ಪಕ್ಷದವರದ್ದು. ಸೊ ಚೆನ್ನಾಗೇ ಮಾತಾಡ್ತಿರ್ತಾರೆ. ಒಂದೇ ಭಾಗದವ್ರು ಬೇರೆ. ವಿಜಯೇಂದ್ರ ಅವರು ಕೇಳಿದ ತಕ್ಷಣ, ಅಂದರೆ ಮಧು ಬಂಗಾರಪ್ಪ ಅವ್ರ ಪ್ರಶ್ನೆಗೆ ವಿಜಯೇಂದ್ರ ಅವರು ನಡೀತಾ ಇದೆ ನಮ್ಮ ಸಿಂಬಾಲಿಕ್ ಅಷ್ಟೇ ಅಂದ್ಬಿಡ್ತಾರೆ. ಏನು ಅಲ್ಲೆಲ್ಲ ಕಾಂಪನ್ಸೇಷನ್ನೇ ತೊಗೊಳ್ತಿದ್ದಾರೆ ಅಂದರೆ ನಮ್ಮದೇನು ಹೆಸರಿಗಷ್ಟೇ, ನಮ್ಮದೇನಲ್ಲಿ ದೊಡ್ಡ ಪಾತ್ರ ಇಲ್ಲ ಅನ್ನೋ ರೀತಿಯಲ್ಲಿ BJPಯ ಅಧ್ಯಕ್ಷರ ಮಾತು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಅಷ್ಟೇ, ಬಟ್ ಏನೋ ಜಾಯ್ನಿಂಗ್ ಅವರೆಲ್ಲ ಎಲ್ಲ ಕಾಂಪನ್ಸೇಷನ್ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಬಟ್ ಕಾಂಪನ್ಸೇಷನ್ ತಗೊಳ್ತಾ ಇದ್ದಾರೆ. ನಾವು ಗೆಟಿಂಗ್ ವೀಕ್ ಅಂತ ಇದು ಸುದ್ದಿ ಆಗ್ತಿದ್ದಂಗೆ ವಿಜಯೇಂದ್ರ ಅವರ ರೆಸ್ಪಾನ್ಸ್ ಬಂದಿದೆ. ಜಸ್ಟ್ ಹೇಳಿದ್ದು ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಲಾಗ್ತಿದೆ. ಸಾಂಕೇತಿಕವಾಗಿ ಅನ್ನೋದನ್ನು ಇಂಗ್ಲೀಷಲ್ಲಿ ಸಿಂಬಾಲಿಕ್ ಅಂತ ಹೇಳಿದ್ದಷ್ಟೇ. ಸಾಂಕೇತಿಕವಾಗಿ ಅನ್ನೋದನ್ನು ಸಿಂಬಾಲಿಕ್ ಅಂತ ಹೇಳಿದ್ರು. ಹಾಗಾದರೆ ಈ ಹೋರಾಟದಲ್ಲಿ JDS ಅಷ್ಟು ಸೀರಿಯಸ್ ಆಗಿಲ್ಲ BJP ಅಂತ ಅರ್ಥನಾ? ಏನಿದ್ರ ಅರ್ಥ ಅನ್ನೋದ್ರ ಸುತ್ತ ಈಗ ಚರ್ಚೆ ಆಗ್ತಿದೆ. ವಿಜಯೇಂದ್ರ ಅವ್ರಿಗೆ ಈ ಹೋರಾಟ ಮಾಡೋಕ್ಕೆ ಮನಸ್ಸಿಲ್ವೋ, ಅಥವಾ JDS ಜೊತೆಗೆ ಹೋರಾಟ ಮಾಡೋದಕ್ಕೆ ಮನಸ್ಸಿಲ್ವೋ, ಮೈತ್ರಿ ಮುರ್ಕೊಳ್ಳೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೋ ಅನ್ನೋ ರೀತಿಯಲ್ಲಿ ಈ ವಿಡಿಯೋ ಸೌಂಡ್ ಆಗ್ತಿದೆ. ಇನ್ನೇನು ಕಾಂಪನ್ಸೇಷನ್ನೇ ತಗೊಳ್ತಿದ್ದಾರೆ ರೈತರು ಅನ್ನೋ ರೀತಿಯಲ್ಲಿ ಹೇಳೋ ಮೂಲಕ ಕುಮಾರಸ್ವಾಮಿ ಅವರು ಏನು ಹೇಳ್ಕೊಂಡು ಬರ್ತಿದ್ದಾರಲ್ಲ ಅದಕ್ಕೆ ತದ್ವಿರುದ್ಧವಾದ ಸ್ಟೇಟ್ಮೆಂಟ್ ಇದಾಗಿದೆ. ಕುಮಾರಸ್ವಾಮಿ ಅವರು ಹೇಳ್ತಿರೋದು, ಯಾರೋ 1% ರೈತರು ತಗೊಂಡ್ಬಿಟ್ರೆ ಆಯ್ತಾ, ಉಳಿದವರು ರೆಡಿ ಇಲ್ಲ,
ಸಾವಿರಾರು ಪತ್ರಗಳು ಇದರ ವಿರುದ್ಧ ಹೋಗಿವೆ. ಯಾವ ಕಾರಣಕ್ಕೂ ರೈತರು ಭೂಮಿ ಬಿಟ್ಕೊಡಲ್ಲ. ಆ ಒತ್ತು ಬಿತ್ತಿರೋ ಭೂಮಿ ಬಿಡೋದು ಅಂದರೆ ಮಕ್ಕಳನ್ನ ಮಾರ್ದಂಗೆ ಅಂತ ರೈತರು ಸಿಡ್ದಿದ್ದಾರೆ. ಕುಮಾರಸ್ವಾಮಿ ಅವರು ಇಲ್ಲೇ ದುರ್ಯೋಧನನಂತೆ ನಾಶ ಆಗ್ತಾರೆ ಅನ್ನೋ ತನಕ ಹೇಳ್ತಿರೋ ಹೊತ್ತಲ್ಲಿ ರೈತರೇ ಕಾಂಪನ್ಸೇಷನ್ ತೊಗೊಳ್ತಾರಲ್ಲ, ನಮ್ಮ ಸುಮ್ಮನೆ ಒಂದು ಹೋರಾಟ ಸಿಂಬಾಲಿಕ್ ಅಂತ ವಿಜಯೇಂದ್ರ ಅವ್ರು ಹೇಳಿರೋದು. ಏನೇ ಸಮಜಾಯಿಷಿ ಕೊಡಲಿ ಆಮೇಲೆ ಇದು BJP JDSನ ಮೈತ್ರಿ ಮುರಿದು ಬಿದ್ದಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಈಗ ವಿಶ್ಲೇಷಣೆ ಏನು ಕೊಡ್ಬೋದು, ಕಾರ್ಯಕರ್ತರೆಲ್ಲ ಡಿಸ್ಟರ್ಬ್ ಆಗಿದ್ದಾರೆ. 50-60 ಸೀಟು ಮೈತ್ರಿ ಕೊಟ್ಟು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಮೈತ್ರಿ ಇಷ್ಟಪಡ್ತಿಲ್ಲ ಕಾರ್ಯಕರ್ತರು ಅನ್ನೋ ಥರ ವಿಶ್ಲೇಷಣೆಗಳು ಕೇಳಿ ಬರ್ತಿದ್ದಾವೆ. ಬಟ್ ಹೈಕಮಾಂಡ್ ಆದೇಶ ಇದು, ಮೈತ್ರಿ ಬೇಕೇ ಬೇಕು ಅನ್ನೋದು. ಮೈತ್ರಿ ಇಲ್ಲದೆ ಕರ್ನಾಟಕದಲ್ಲಿ BJP ಗೆಲುವಿನ ದಡ ಸೇರೋದು ಕಷ್ಟ ಅಂತ BJP ಹೈಕಮಾಂಡ್ ಅಮಿತ್ ಶಾ ಚುನಾವಣಾ ಚಾಣಕ್ಯನೇ ಅಳೆದು ತೂಗಿ ನಿರ್ಧಾರ ಮಾಡಿದ ಮೇಲೆ ಇಲ್ಲಿ ಅವ್ರ ನಿರ್ಧಾರ ತಗೊಳ್ಳೋಕೆ ಚಾನ್ಸೇ ಇಲ್ಲ. ಹಾಗಾದರೆ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಯಾವ ದಾರಿ ಹಿಡಿತಿದ್ದಾರೆ, ಏನು ಅವರ ಮನಸ್ಸಲ್ಲಿರೋದು? ಕುಮಾರಸ್ವಾಮಿ ಅವ್ರಿಗೂ ವಿಜಯೇಂದ್ರ ಅವ್ರಿಗೂ ತಾಳ ಮೇಳ ಎಷ್ಟು ಮೀಟಿಂಗ್ ಮಾಡಿದ್ರು, ಎಷ್ಟು ಸಾಮರಸ್ಯ ಸಮನ್ವಯ ಅಂತ ಮಾತಾಡಿದ್ರು ಸರಿ ಹೋಗ್ತಿಲ್ಲ. ಯಾಕಂದರೆ ಕುಮಾರಸ್ವಾಮಿ ಅವರು ಉಳ್ಕೊಂಡಿದ್ದಾರೆ ಅಂದರೆ ಅದು ವಿಜಯೇಂದ್ರ ಅವ್ರಿಗೆ ಡೈರೆಕ್ಟ್ ಥ್ರೆಟ್, ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವ್ರಿಗೆ ಥ್ರೆಟ್. ಸೊ CM ಕುರ್ಚಿ ಕನಸು ಕಾಣ್ತಾ ಇರುವಂಥ ಇಬ್ಬರಿಗೂ ಒಬ್ರಿಗೊಬ್ಬರು ಥ್ರೆಟ್ ಆಗ್ತಾರೆ. ಹಾಗಾಗಿ ಒಟ್ಟಿಗೆ ಹೋಗುವಂಥದ್ದನ್ನು ಕನಸಲ್ಲೂ ಕಲ್ಪಿಸ್ಕೊಳ್ಳೋದಕ್ಕೆ ಆಗ್ತಿಲ್ವ? ಈಗ ವಿಡಿಯೋ ಸದ್ದು ಮಾಡಿ ಭಾರಿ ಮುಜುಗರಕ್ಕೆ ಕಾರಣ ಆಗಿದೆ. NDA ಒಗ್ಗಟ್ಟು ಅಂತ ಹೇಳ್ತಿದ್ದವ್ರಿಗೆ ಒಗ್ಗಟ್ಟು ಇಲ್ಲ, ಎಂಥದ್ದೂ ಇಲ್ಲ. ಇಲ್ಲಿ ಇನ್ನು ಮೈತ್ರಿಯೇ ಅಸಾಧ್ಯವ ಅನ್ನೋ ಮಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಸು ಗಮನ ಸೆಳೆತಿರೋದು. ಒಂದು ಕಡೆ ವಿಶ್ವದರ್ಜೆಯ AICTಯನ್ನಾಗಿ ಮಾಡ್ತೀನಿ ಅಂತ ಹೊರಟಿರುವಂಥ DK ಶಿವಕುಮಾರ್ ಅವ್ರಿಗೆ ಬಿಡದಿ ಟೌನ್ಶಿಪ್ಪನ್ನು ಯಾವ ಕಾರಣಕ್ಕೂ ಕೈ ಬಿಡೋದಕ್ಕೆ ರೆಡಿ ಇಲ್ಲದಂಥ DK ಶಿವಕುಮಾರ್ ಅವ್ರಿಗೆ ಈ ಬೆಳವಣಿಗೆ ಭರ್ಜರಿ ಬಲ ಕೊಟ್ಟಿದೆ. ತೀವ್ರ ಹಿನ್ನಡೆ ಇದು ರಾಜ್ಯ BJPಗೆ. ಯಾಕಂದರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದು ಸ್ವಹಿತಾಸಕ್ತಿಗೋಸ್ಕರನೋ ಅಥವಾ ಇಚ್ಛಾಶಕ್ತಿಯ ಕೊರತೆಯೋ ಅನ್ನೋ ರೀತಿ ಆಡ್ಕೊಳ್ಳೋರ್ಗೆ ಆಹಾರ ಆಗ್ತಾ ಇದೆ, ಕಾಂಗ್ರೆಸ್ಗೆ ಅಸ್ತ್ರ ಆಗ್ತಾ ಇದೆ. ವಿಜಯೇಂದ್ರ ಅವರೇ ಅನುಕೂಲ ಮಾಡಿಕೊಟ್ರಲ್ಲ ಕಾಂಗ್ರೆಸ್ನವರು ಈಗ ಕುಮಾರಸ್ವಾಮಿ ಅವ್ರನ್ನ ಹಣಿಯೋದಕ್ಕೆ. ಕುಮಾರಸ್ವಾಮಿ ಅವ್ರು ನೋಡಿದ್ರೆ ಇದು ನೈಸ್ ರೀತಿಯಲ್ಲೇ ಇನ್ನೊಂದು ವಂಚನೆ ಅಕ್ರಮ ಅಂತ ಮುಗಿ ಬಿದ್ದಿದ್ದಾರೆ. 30 ವರ್ಷ ಆಯಿತು, ಇನ್ನು ನೈಸ್ಗೆ ಭೂಮಿ ಕೊಟ್ಟವ್ರಿಗೆ ಬಾಯಿಗೆ ಮಣ್ಣೆ ಗತಿ ಆಗಿದೆ, ಪರಿಹಾರ ಸಿಕ್ಕಿಲ್ಲ, ಹೇಳಿದ್ದು ಸಿಕ್ಕಿಲ್ಲ. ಇನ್ನಿಲ್ಲಿ 3 ಕೋಟಿ ಕೊಡ್ತೀನಿ ಅಂತಿದ್ದಾರೆ ಒಬ್ಬೊಬ್ರಿಗೆ. ಯಾವ ಆಧಾರದಲ್ಲಿ ಹೇಳ್ತಿದ್ದಾರೆ, ಯಾವ ನಂಬಿಕೆ ಮೇಲೆ ನೀವು ಕೊಡ್ತೀರಿ ಭೂಮಿನ, ಬಹಳ ದೊಡ್ಡ ಮೋಸಕ್ಕೊಳಗಾಗ್ತೀರಿ ಅಂತೆಲ್ಲ ಕುಮಾರಸ್ವಾಮಿ ಅವರು ಹೇಳ್ತಿರೋದು. ಈಗ ಸ್ವತಂತ್ರವಾಗಿ ಒಂಟಿಯಾಗೂ ಹೋರಾಟ ಮಾಡೋಕ್ಕಾಗಲಿಲ್ಲ ಕುಮಾರಸ್ವಾಮಿ ಅವ್ರಿಗೆ, ಯಾಕಂದರೆ ಒಟ್ಟಿಗೆ ಹೋಗಿ ಅನ್ನೋದು BJP ಹೈಕಮಾಂಡ್ ಇಚ್ಛೆ ಆಗಿತ್ತು. ಬಟ್ ವಿಜಯೇಂದ್ರ ಅವ್ರು ಘೋಷಣೆ ಮಾಡಿಬಿಟ್ಟಿದ್ರು BJP ಪಾದಯಾತ್ರೆನ. ಆಮೇಲೆ JDS ಹಿಡಿದೆದ್ದು ಡೇಟ್ ಸಮೇತ 3 ದಿನಗಳ ಪಾದಯಾತ್ರೆ ಘೋಷಣೆ ಮಾಡ್ತು. ಹೆಂಗೋ ಕಷ್ಟಪಟ್ಟು ಇಬ್ಬರನ್ನು ಜೆಲ್ ಮಾಡಿ ಒಟ್ಟು ಕೂರಿಸೋಣ ಅಂದರೆ ಈಗ ವಿಜಯೇಂದ್ರ ಅವರೇ ಅದಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಟ್ರ. ಅದಕ್ಕೆ ಏನಾದರೂ ಸಮಜಾಯಿಷಿ ಕೊಡಲಿ. ಈಗ ಅದರ ಅರ್ಥ ಏನಾಯಿತು? ಅದು ಸಿಂಬಾಲಿಕ್ ಪ್ರೊಟೆಸ್ಟ್ ನಮ್ದಷ್ಟೇ, ಕಾಂಪನ್ಸೇಷನ್ನೇ ತೊಗೊಳ್ತಿದ್ದಾರಲ್ಲ ರೈತರು ಅಂದಮೇಲೆ. DK ಶಿವಕುಮಾರ್ ಅವ್ರು ಹೇಳ್ತಿರೋದು ಅದನ್ನೇ ಅಲ್ವಾ? ಜನನೇ ಒಪ್ಕೊಂಡಿದ್ದಾರೆ, ರೈತರೇ ಒಪ್ಕೊಂಡಿದ್ದಾರೆ, ರೈತರು ಪರಿಹಾರ ತಗೊಳ್ಳೋಕೆ ರೆಡಿ ಇದ್ದಾರೆ, ಸುಮ್ಮನೆ ಎತ್ತು ಕಟ್ತಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಿರೋದಿಕ್ಕೂ, ಅಲ್ಲಿನ ಶಾಸಕರು ಬಾಲಕೃಷ್ಣ ಇನ್ನಿತರರು ಹೇಳ್ತಿರೋದಿಕ್ಕೂ, ಇಲ್ಲಿ ವಿಜಯೇಂದ್ರ ಅವರು ಹೇಳಿದ್ದಕ್ಕೂ ಒಂದಕ್ಕೊಂದು ಸರಿ ಹೋಯ್ತಲ್ಲ. ಇನ್ನು ಕುಮಾರಸ್ವಾಮಿ ಅವರು ಯಾವ ಆಧಾರದಲ್ಲಿ ಹೋರಾಟ ಮಾಡ್ತಾರೆ? ಸೊ ಸ್ವತಂತ್ರ ಹೋರಾಟ ಮಾಡಿದ್ರಾದರೂ ಕುಮಾರಸ್ವಾಮಿ ಅವ್ರಿಗೆ ಬೇರೆ ರೀತಿಯಲ್ಲಿ ಬಲ ಸಿಗ್ತಿತ್ತೇನೋ. BJP ಜೊತೆಗೆ ಕಷ್ಟಪಟ್ಟು ಕರ್ಕೊಂಡು ಬಂದು ಕೂರಿಸಿ ತೀವ್ರ ಹಿನ್ನಡೆ ಎದುರಿಸುವಂಗಾಯ್ತಾ? 50-60 ಸೀಟ್ ಬಿಟ್ಕೊಡ್ಬೇಕಾಗತ್ತೆ JDS ಜೊತೆಗೆ ಹೋದರೆ. 50-60 ಸೀಟಲ್ಲಿ ನಮ್ಮ ಕಾರ್ಯಕರ್ತರ ಕಥೆ ಏನು ಅಂತ ಯೋಚಿಸ್ತಿದ್ದಾರೋ, ಅಥವಾ ವಿಜಯೇಂದ್ರ ತನ್ನ CM ಕುರ್ಚಿ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೋ, ಒಟ್ಟಿನಲ್ಲಿ ಅವರ ನಡೆ ಮಾತ್ರ ಗೌಪ್ಯವಾಗಿದೆ. ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಮುಂದಿನ ಹೆಜ್ಜೆ ಏನು ತಗೊಳ್ತಾರೆ? ಕರ್ನಾಟಕ ಕಾಂಗ್ರೆಸ್ಸಲ್ಲ ಮಾತ್ರ ಅಲ್ಲ ಗೊಂದಲ, ಕರ್ನಾಟಕ BJPಯಲ್ಲೂ ಕೂಡ ಭಾರಿ ಕುತೂಹಲ ಇದೆ. ಎಲೆಕ್ಷನ್ ಹೊತ್ತಿಗೆ ಯಾವ ತಿರುವನ್ನು ಬೇಕಾದರೂ ಪಡ್ಕೊಳ್ಬಹುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.